चन्द्रां दत्तात्रेयाय नमः। ॐ ऐं ह्रीं श्रीं ललिताम्बिकायै नमः। ಎಲ್ಲ ಧರ್ಮಬಂಧುಗಳು ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತು ಫಾಲ್ಗುಣ ಶುದ್ಧ ಪಂಚಮಿ ಭಾನುವಾರ, ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಈ ಭಾನುವಾರಗಳಲ್ಲಿ ಬಹಳ ವಿಶೇಷವಾಗಿ ನಮ್ಮ ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡಿಕೊಳ್ಳುವಂತಹ ದಿನ. ಭಾನುವಾರ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಸೂರ್ಯನ ದಿನ, ರವಿಯ ದಿನ. ಪ್ರತ್ಯಕ್ಷ ದೈವ ಯಾರಪ್ಪ ಅಂದರೆ ಸೂರ್ಯಚಂದ್ರಾದಿಗಳು, ನಮ್ಮ ಕಣ್ಣಿಗೆ ಕಾಣಿಸುವಂಥವರು. ಇಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ನಮ್ಮ ದೇಹ ಹೇಗಿದೆಯಪ್ಪ ಅಂತಂದರೆ ಪಂಚಭೂತಾತ್ಮಕವಾದ ದೇಹ ಅಂತ ಹೇಳ್ತಾರೆ. ಪಂಚಭೂತಗಳು ಯಾವುದಪ್ಪ ಅಂತಂದರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಅಂತ ಹೇಳ್ತಾರೆ. ಪೃಥಿವ್ಯಾಪಸ್ತೇಜೋ ವಾಯುರಾಕಾಶ ಅಂತ ಹೇಳ್ತಾರೆ ಮಂತ್ರ. ಈ 5 ತತ್ವಗಳನ್ನು ನಾವು ಶುದ್ಧ ಮಾಡ್ಕೊಳ್ತಾ ಹೋಗ್ಬೇಕಂತೆ. ಹೇಗೆ ಶುದ್ಧ ಮಾಡ್ಕೊಳ್ಳೋದು? ನಮ್ಮ ದೇಹದಲ್ಲಿ 5 ತತ್ವಗಳ ಪ್ರಭಾವದಿಂದಲೇ ಅನೇಕ ವಿಧವಾದ ಬಾಧೆಗಳು, ಅನೇಕ ವಿಧವಾದ ಸುಖ ಸಂತೋಷಗಳು ಬರ್ತಾ ಇರುತ್ತೆ. ಬಾಧೆಗಳನ್ನು ಸುಖ ಸಂತೋಷವಾಗಿ ಮಾರ್ಪಾಟು ಮಾಡ್ಕೊಳ್ಳೋಕ್ಕೆ ಅನೇಕ ವಿಧವಾದ ಪೂಜಾ ವಿಧಾನಗಳನ್ನು, ಧ್ಯಾನದ ವಿಚಾರಗಳನ್ನು ನಮ್ಮ ಋಷಿ ಮುನಿಗಳು ಕ್ರೋಢೀಕರಿಸಿಕೊಂಡಿದ್ದಾರೆ. ಹಾಗೆ ದೇವರ ಪೂಜೆಯನ್ನು ಮಾಡುವಾಗ ಈ ಪಂಚಭೂತಗಳ ವಿಶೇಷವಾದ ಆರಾಧನೆ, ಪಂಚತತ್ವಗಳ ಆರಾಧನೆಯ ಮುಖಾಂತರವಾಗಿ ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಭೂಮಿಯಲ್ಲಿ ನಾವು ಕೂತ್ಕೊಳ್ಳೇಬೇಕು, ಭೂಮಿಯಲ್ಲಿ ನಾವು ನಡಿಲೇಬೇಕು. ಆ ಭೂಮಿಯ ಮೇಲೆ ಒಂದು ಸ್ಟೂಲೋ, ಒಂದು ಪಾತ್ರೆಯೋ, ಒಂದು ಇನ್ನೊಂದರಲ್ಲೋ ಭಗವಂತನನ್ನು ಇಡಬೇಕು. ಇದರಿಂದ ಭೂಮಿ ತತ್ವ ಭಗವಂತನಿಗೆ ಸೇರುತ್ತೆ. ಹಾಗೆ ನಾವು ಅಭಿಷೇಕವನ್ನು ಮಾಡಬೇಕು. ಅದು ನೀರು ಅಥವಾ ಹಾಲು ಅಥವಾ ಪಂಚಾಮೃತ ಏನೇ ಆಗಲಿ, ಆ ಅಭಿಷೇಕವನ್ನು ಮಾಡೋದ್ರ ಮುಖಾಂತರ ಜಲತತ್ವ ಅಂತ ಹೇಳ್ತಾರೆ. ಹಾಗೆ ಭಗವಂತನ ಮುಂದೆ ಜ್ಯೋತಿಯನ್ನು ಬೆಳಗಿಸಿ ಆರತಿಯನ್ನು ಮಾಡೋದನ್ನು ಅಗ್ನಿತತ್ವ ಅಂತ ಹೇಳ್ತಾರೆ. ಇನ್ನು ವಾಯುತತ್ವ ಅಂತಂದರೆ ನಾವು ಮಾಡುವಂತಹ ನೈವೇದ್ಯದಿಂದ ಉಂಟಾಗುವಂತಹ ಘಮ, ವಾಸನೆ, ಹಾಗೆ ಗಂಧದ ಕಡ್ಡಿಯನ್ನು ಬೆಳಗೋದರ ಮುಖಾಂತರ ಬರುವಂತಹ ವಾಸನೆಯಿಂದ ಒಂದು ವಾಯುತತ್ವ ಶುದ್ಧವಾಗಿ ವಾಯುತತ್ವದ ಅರ್ಚನೆಯಾಗುತ್ತೆ. ಇನ್ನು ಆಕಾಶ ತತ್ವ ಅಂತಂದರೆ ನಾವು ಪ್ರತಿನಿತ್ಯ ಮಾಡುವಂತಹ ಪೂಜಾದಿಗಳಲ್ಲಿ ಕಣ್ಣು ಮುಚ್ಚಿ ಕೂತು ಪ್ರಾರ್ಥನೆಯನ್ನು ಮಾಡ್ತಾ ಮೇಲಿರತಕ್ಕಂತಹ ಆಕಾಶ ತತ್ವದಿಂದ ನಮ್ಮ ಶಕ್ತಿಯನ್ನು, ನಮ್ಮ ವಿಶೇಷವಾದ ಪ್ರಕೃತಿ ಮಾತೆಯ ಶಕ್ತಿಯನ್ನು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಪೂಜೆಯನ್ನು ಮಾಡು ಅಂತ ಹೇಳ್ತೀವಿ. ನಮಗೆ ಭಾನುವಾರ ರಜೆ ಇದೆ, ನಾವು ಕೆಲಸ ಏನು ಮಾಡ್ತೀವಿ ಅಂತಂದರೆ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತೀವಿ. ಆಮೇಲೆ ಮನೆಯಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗೀತಾ ಮಧ್ಯಾಹ್ನ 1 ಗಂಟೆಗೋ 2 ಗಂಟೆಗೋ ಸ್ನಾನ ಮಾಡ್ತೀವಿ. ಆಮೇಲೆ ಊಟ ಮಾಡ್ತಾ ಹೋಗ್ತೀವಿ. ಇದು ನಮ್ಮ ಇವತ್ತಿನ ದೈನಂದಿನವಾದ ಕಾಯಕ. ಯಾಕಂದರೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತೀವಿ, ನಮಗೆ ಬಟ್ಟೆ ಒಗೆಯೋಕ್ಕೆ ಪುರ್ಸೊತ್ತಿರಲ್ಲ, ಮೈ ಉಜ್ಕೊಳ್ಳೋಕೆ ಪುರ್ಸೊತ್ತಿರಲ್ಲ, ಏನು ಮಾಡೋಕ್ಕೂ ಪುರ್ಸೊತ್ತಿರಲ್ಲ. ಹಾಗಾಗಿ ಭಾನುವಾರನ ನಾವು ಇದಕ್ಕೆ ಮೀಸಲಾಗಿಟ್ಕೊಳ್ತೀವಿ. ತಪ್ಪೇನೂ ಇಲ್ಲ. ಮನೆಯನ್ನು ಶುದ್ಧಿ ಮಾಡಬೇಕಾದ್ದು ಕರ್ತವ್ಯ ಕೂಡ. ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಈ ಪಂಚತತ್ವಗಳನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಾನುವಾರ. ಏನು ಮಾಡಬೇಕು ಭಾನುವಾರ ಶುದ್ಧಿ ಮಾಡ್ಕೊಳ್ಳೋದಕ್ಕೆ? ನಾನು ಹೇಳಿದ್ದೆ, ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಪ್ರಾತಃ ಕಾಲದ ಸಂದರ್ಭದಲ್ಲಿ ನಿಮ್ಮ ಮನೆಯ ಮುಂದೆ ತುಳಸಿ ಗಿಡದ ಹತ್ತಿರ ಆಗಲಿ ಅಥವಾ ಯಾವುದಾದ್ರೂ ಒಂದು ವೃಕ್ಷದ ಬಳಿ ನಿಂತು ಮೇಲುಗಡೆ ಸೂರ್ಯನನ್ನು ನೋಡ್ತಾ ನಿಮ್ಮ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ನೀರನ್ನು ಭೂಮಿಗೆ ಹಾಕೋದನ್ನು ಅಭ್ಯಾಸ ಮಾಡಿ. ಅದು ಗಿಡಕ್ಕೆ ಹಾಕಿದ್ರೆ ಗಿಡ ಬೆಳೀತಾ ಹೋಗುತ್ತೆ. ಅದು ಬೆಳೀತಾ ಬೆಳೀತಾ ನಿಮ್ಮ ಪ್ರಾರಬ್ಧ ಕರ್ಮಗಳು ದೂರವಾಗುತ್ತೆ ಅಂತ ಹೇಳಿಕೊಟ್ಟಿದ್ದು. ಹಾಗೆ ಈ ಎಲ್ಲ ಏನು ಪಂಚತತ್ವಗಳನ್ನು ಅಭಿಷೇಕ ಪೂಜೆ ಎಲ್ಲ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ, ಏನು ಮಾಡಬೇಕು? ದೇವರ ಮುಂದೆ 2 ಲವಂಗ ತಗೊಳ್ಳಿ, 2 ಕರ್ಪೂರ ತಗೊಳ್ಳಿ. ಕರ್ಪೂರವನ್ನು ತುಪ್ಪದಲ್ಲಿ ನೆನೆಸಿ ಲವಂಗದ ಮೇಲೆ ಇಟ್ಟು ಊದು ಕಡ್ಡಿ, ಗಂಧದ ಕಡ್ಡಿಯನ್ನು ತಗೊಳ್ಳಿ. ಗಂಧದ ಕಡ್ಡಿಯನ್ನು ಹಚ್ಕೊಂಡು
ಈ ಕರ್ಪೂರವನ್ನು ಹಚ್ಚಿ ಲವಂಗ ಸುಡೋವರೆಗೂ ಕೂಡ ಆ ಕರ್ಪೂರ ಉರಿಬೇಕು. ಆ ರೀತಿ ನೋಡ್ಕೊಳ್ಳಿ. ಗಂಧದ ಕಡ್ಡಿಯನ್ನು ದೇವರಿಗೆ ತೋರಿಸಿ. ಇದರಿಂದ ನಮ್ಮ ದೇಹದಲ್ಲಿ, ನಮ್ಮ ಮನೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ನೆಗೆಟಿವ್ ಎನರ್ಜೀಸ್ ಕೂಡ ಶಾಂತವಾಗ್ತಾ ಹೋಗುತ್ತೆ. ಒಂದು ಭಾನುವಾರ ಮಾಡಿಬಿಟ್ಟೆ ಸಾಕ? ಖಂಡಿತವಾಗ್ಲೂ ಅಲ್ಲ. ಪ್ರತಿನಿತ್ಯ ಇದನ್ನು ಮಾಡೋದಕ್ಕೆ ಶುರು ಮಾಡಿ. ಬಾಗಿಲಲ್ಲಿ ಬಿಳಿ ಸಾಸಿವೆ ನೀರು ಹಾಕೋದು, ಮನೆಯಲ್ಲಿ ಲವಂಗ ಮತ್ತು ಕರ್ಪೂರವನ್ನು ದೇವರ ಮುಂದೆ ಹಚ್ತಾ ಹೋಗೋದು. ಈ ಲವಂಗ ಯಾವ ರೀತಿ ಸುಡುತ್ತೆ ಅದೇ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ಬಂದಿರುವಂತಹ ಸಂಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾ, ಬಹಳ ಮುಖ್ಯವಾಗಿ ದತ್ತನ ಸಾನ್ನಿಧ್ಯದಲ್ಲಿ 12 ವಾರಗಳು ಭಿಕ್ಷಾವಂದನೆ ಅಂತ ಹೇಳ್ತಾರೆ. ಭಿಕ್ಷೆಯನ್ನು ಸಮರ್ಪಣೆ ಮಾಡೋದು ಅಂತ. ಏನು ಭಿಕ್ಷೆ? ನಾವು ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿರೋದನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂಥ ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನಿಂದ ನಾವು ಪಡ್ಕೊಂಡಿರುವಂತಹದ್ದನ್ನು ಸಮರ್ಪಣೆ ಮಾಡು. ಕಾಯ ವಾಚ ಮನಸ ತನು ಮನ ಧನ ಅಂತ ಹೇಳ್ತಾರೆ. ಅಂತಹ ಒಂದು ವಿಚಾರವಾಗಿ ನಾವು ಏನು ಸಂಪಾದನೆ ಮಾಡಿರ್ತೀವೋ ಆ ಸಂಪಾದನೆಯಿಂದ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು. ಆ ಒಂದು ಪದಾರ್ಥಗಳು, ಅಕ್ಕಿ, ಬೇಳೆಗಳು, ಬೆಲ್ಲ, ಎಣ್ಣೆ, ತುಪ್ಪ, ಸಕ್ಕರೆ, ರವೆ, ಅವಲಕ್ಕಿ, ತರಕಾರಿ, ಡ್ರೈ ಫ್ರೂಟ್ಸು, ಹೀಗೆ ನಾವು ಪ್ರತಿನಿತ್ಯ ಏನು ತಿಂತೀವೋ ಆ ತಿನ್ನೋದರ ಪ್ರತೀಕವಾಗಿರತಕ್ಕಂತಹ ಪದಾರ್ಥಗಳನ್ನು ಮನೆಗೆ ತಂದಿಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಭಾನುವಾರಗಳಲ್ಲಿ ಬಿಳಿಯ ಬಟ್ಟೆಯಲ್ಲಿ ಕಟ್ಟಿಕೊಂಡು ಒಂದು ಸಲ ಮನೆಯಲ್ಲಿ ದೇವರ ಮುಂದೆ ಆ ಬಟ್ಟೆಯನ್ನು ಹಾಸಿ ಅರಿಶಿನ ಕುಂಕುಮ ಪೂಜೆ ಮಾಡಿ ಈ ಪದಾರ್ಥಗಳನ್ನೆಲ್ಲ ಬಟ್ಟೆಯಲ್ಲಿಟ್ಟು ದೇವರ ಮುಂದೆ ಕರ್ಪೂರ ಹಚ್ಚಿ ನಿಮ್ಮ ಗುರು ಹಿರಿಯರನ್ನು, ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡ್ತಾ, ನಿಮ್ಮ ಪಿತೃಗಳನ್ನೆಲ್ಲ ಧ್ಯಾನ ಮಾಡ್ತಾ, ನಮ್ಮ ಮನೆಯಲ್ಲಿ ಇರತಕ್ಕಂತಹ ಯಾವುದೇ ವಿಧವಾದ ಸಂಕಷ್ಟಗಳಿದ್ರೂ ಅದು ನಿವಾರಣೆ ಆಗಲಿ, ಎಲ್ಲವೂ ಕೂಡ ಸುಕೃತದಿಂದ ಕೂಡುವಂತೆ ಆಗಲಿ, ನಮ್ಮ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ನೆಲೆಸುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು 4 ದಿಕ್ಕಿನಿಂದ ಗಂಟು ಕಟ್ಟಬೇಕು ಆ ಪಂಚೆನ. ಆ ನಂತರ ಕೈಯಲ್ಲಿ ಒಂದು ಸಲ ಹಿಡಿದ ಮೇಲೆ ತಿರ್ಗಾ ಮನೆ ಒಳಗಡೆ ಹೋಗಬಾರ್ದು. ಸೀದಾ ಅದನ್ನು ತಂದು ಇಲ್ಲಿ ದತ್ತನ ಸಾನ್ನಿಧ್ಯದಲ್ಲಿ ಸಮರ್ಪಣೆ ಮಾಡೋದ್ರಿಂದ 12 ವಾರಗಳು ಈ ರೀತಿ ಮಾಡೋದ್ರಿಂದ ಎಲ್ಲ ರೀತಿಯಾದ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಮನೆಯಲ್ಲಿರುವಂತಹ ಎಲ್ಲ ರೀತಿಯಾದ ದೋಷಗಳನ್ನು ದತ್ತ ಭಿಕ್ಷುಕ ರೂಪನಾಗಿ ನಿಂತಿರ್ತಾನೆ, ಅವನು ಬೊಕ್ಕಸವನ್ನು ನಮಗೆ ಕೊಡ್ತಾನೆ. ಇದು ದತ್ತನ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂತಹ ವಿಶೇಷವಾದ ಮಹಿಮೆ. ಅಂದು ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಭಾನುವಾರಗಳಲ್ಲಿ ನಮ್ಮ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜೀಸ್ನ ದೂರ ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗತಕ್ಕಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತ ಶಾಂತ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.